ಇಲಾಖೆ ಮಾಡ್ತಿದ್ದಲ್ಲ ಸರ್, ಆ ಇಲಾಖೆ ಎಲ್ಲ ಇಲಾಖೆಗಳ ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಅವ್ರಿಗೇನು ಕೋರ್ಡಿನೇಷನ್ ಮಾಡ್ಲಿಕ್ಕೆ ಪ್ರಾವಿಷನ್ ಕೊಡ್ತೀರಾ ಅಥವಾ ಕೇವಲ ಪೋಸ್ಟ್ಮೆಂಟ್ ತರ ಮಾಡ್ತೀರಾ ಸರ್? ಪಾಲಿಸಿ ಮಾಡಿದಾಗ ಹೇಳ್ತೇವಲ್ಲ ಸರ್. ಈ ಗವರ್ನೆನ್ಸು ಸಕಾಲ ಎಲ್ಲ ಇಲಾಖೆಗಳು ಯಾವುದೇ ಆಗಲಿ ಪಬ್ಲಿಕ್ ಗ್ರೀವೆನ್ಸಸ್ ಏನಿದೆ ನಮಗೆ ಜನರ ಹಿತ ಭಾಳ ಇಂಪಾರ್ಟೆಂಟು, ಅವರ ಭಾವನೆಗಳನ್ನು ತಿಳ್ಕೊಳ್ಳೋಕೆ ಇಂಪಾರ್ಟೆಂಟು. ನಾವ್ಯಾರು ಇಲ್ಲಿ ಸರ್ವಜ್ಞರಲ್ಲ, ನಮ್ಮ ಅಧಿಕಾರಿಗಳು ಸರ್ವಜ್ಞರಲ್ಲ, ಆದರೆ ಜನರಲ್ಲಿ ಅನೇಕ ಸಮಸ್ಯೆಗಳು ಬರ್ತದೆ. ನೀವು ಕೂಡ ಮಾಧ್ಯಮದವರು ಕೂಡ ಕೆಲವು ಒಳ್ಳೊಳ್ಳೆ ವಿಚಾರಗಳನ್ನು ಜನರಿಗೆ ತಿಳಿಸ್ತಾ ಇದ್ದೀರಿ, ನಮಗೂ ತಿಳಿಸ್ತಾ ಇದ್ದೀರಿ. ನಿಮ್ಮಲ್ಲಿ ಬಂದಿರೋಂಥ ಕೆಲವು ಮಾಹಿತಿಗಳನ್ನು ತೆಗೆದುಕೊಂಡು ನಾವು ಇಮಿಡಿಯೇಟ್ ಆ್ಯಕ್ಟ್ ಮಾಡ್ತೀವಿ. ಅದನ್ನು ಕೂಡ ನಾವು ವಿ ವಿಲ್ ಲುಕ್ ಇನ್ ಟು ಇಟ್, ಟೂ ವೇ ಕಮ್ಯುನಿಕೇಶನ್. ನೀವು ಮಾಧ್ಯಮದವ್ರು ಏನು ಬರೀತೀರಿ ನಿಮ್ಮದು ನಾವು ಮಾಡ್ತೀವಿ. ಕೆಲವು ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅವ್ರು ನಮ್ಮ ಹತ್ರ ಬರದೇ ಇದ್ದವ್ರನ್ನ ನೀವು ಪ್ರಚಾರ ಮಾಡ್ತೀವಿ. ನಿಮಗೂ ಕೂಡ ಒಂದು ಲಿಂಕ್ ಇದೆ, ನೀವು ಕೂಡ ನೀವೇನು ಗಮನಿಸ್ತೀರಿ ಅದನ್ನು ಯು ಕ್ಯಾನ್ ಪುಟ್ ಇಟ್ ಟು ದಿ ಡಿಪಾರ್ಟ್ಮೆಂಟ್ ಆ್ಯಂಡ್ ವಿಲ್ ಲುಕ್ ಅನ್ ಟು ಇಟ್. ಏನೇ ಯಾವ್ದು ಹೇಳಿ? ಸಾರಿಗೆ ಇಲಾಖೆಯವರು ನೋಡಿ, ಅದು ಸದ್ಯಕ್ಕೆ ಈಗ ಏನಾಗಿದೆ ಅಂತ ಅಂದ್ರೆ ಪ್ರೈವೇಟ್ ಟು ಡೀಸೆಲ್ ಬೆಲೆ, ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದರ್ ಇಸ್ ಬಿಗ್ ಡಿಫರೆನ್ಸ್. ಮೋರ್ ದೆನ್ 40 rupees ಡಿಫರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅವ್ರದ್ದು ಪ್ರಸ್ತಾವನೆ ನನಗೆ ಕೊಟ್ಟಿದ್ದಾರೆ. ಈಗ ಕೆಲವರೆಲ್ಲ ಏನು ಮಾಡ್ತಾ ಇದ್ದಾರೆ, ಹೋಗಿ ಬೇರೆಯವರೆಲ್ಲ ಖಾಸಗಿಯವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಡಬ್ಬಗಳು ಇಟ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಡಿಪೋ ಇಟ್ಕೊಂಡಿದ್ರು ಪ್ರೈವೇಟವರು. ಅದು ಬಿಟ್ಬಿಟ್ಟು ಡಬ್ಬಗಳು ಎತ್ಕೊಂಡೋಗಿ ಪಬ್ಲಿಕ್ ಇಲ್ಲಿ ಮಾಮೂಲಿ ರೆಗ್ಯುಲರ್ ಡೀಸೆಲ್ ಹಾಕ್ಸ್ಕೊಳ್ತಾ ಇದ್ದಾರೆ. ಇವೆಲ್ಲ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು, ಎಲ್ಲಿ ಏನು ಎಷ್ಟ ಯಾವ ರೀತಿ ಏನು ಅಂತೇಳಿ. ನಾವು ಮೊದಲೆಲ್ಲ ಆಟೋಮೆಟಿಕ್ ಆಗಿ ಏನು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಹಿಂದೆ ನಾವು ಆಟೋಮೆಟಿಕ್ ಆಗಿ ಇದನ್ನ ಪ್ರೈಸ್ನ ಜಾಸ್ತಿ ಮಾಡಬೇಕು ಅಂತ ಒಂದು ತೀರ್ಮಾನ ಹಿಂದೆ ಆಗಿತ್ತು. ಈಗ ಇದ್ರ ಬಗ್ಗೆ ನಾನು ಮತ್ತೆ ಪರಿಶೀಲನೆಯನ್ನು ನಾವು ಮಾಡಬೇಕು. ಮಾಡಿಬಿಟ್ಟು ನಾವು KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ ಯಾಕೆಂದರೆ ಪ್ರೈಮ್ ಮಿನಿಸ್ಟ್ರೇ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಬಸ್ಸಲ್ಲಿ ಓಡಾಡಬೇಕು, ಪಬ್ಲಿಕ್ ಪೆಟ್ರೋಲ್ ಉಳಿಸ್ಬೇಕು, ಡೀಸೆಲ್ ಉಳಿಸ್ಬೇಕು, ಒಂದು ಏನೋ ಮಾರ್ಗದರ್ಶನ ಎಲ್ಲ ಇದೆ. ಅವ್ರದ್ದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ರಾಜ್ಯದ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯಸ್ಟ್ ಪಾಸಿಬಲ್. ನೋಡಪ್ಪ, ನಾವು ಇದನ್ನ ಮಾತಾಡಬಾರ್ದು. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು ಅದನ್ನ ಮುಂದುವರಿಸ್ತಾ ಇದೀವಿ ಹೊರತು ನಾವೇನು ವಸ್ತು ಮಾಡ್ತಾ ಇಲ್ಲ. ಈಗ ಬಿಡದಿ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ, ಯಾರು ಅದನ್ನ ಅಕ್ವಿಷನ್ ಮಾಡಿದವರು, ಯಾರ್ದದು? ಈಗಿರುವಂತ 9,000 ಎಕರೆಯಲ್ಲಿ 1,000 ಎಕರೆ ಜಗದೀಶ್ ಶೆಟ್ಟರ್ ಅವರೆಲ್ಲ ಸೇರಿ ಅಕ್ವಿಷನ್ ಮಾಡ್ಕೊಳ್ಳಿಲ್ವೇ ಆ ರೈತರು? ಅವರ ರೈತರಲ್ವೇ? ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲಿಂದ ಜಮೀನು ತೆಗೆದುಕೊಂಡು ಕೊಡ್ಲಿ ಅಂತ ಅವರೇ ಹೇಳಿದ್ರೆ ನನಗೆ ಆಗ್ತದೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡಕ್ ಹೋಗ್ತಾ ಇಲ್ಲ. ನಾನು ಬೀಂಗ್ ಎ ಅರ್ಬನ್ ಡೆವಲಪ್ಮೆಂಟ್ ಇದು ಮಿನಿಸ್ಟರ್ ಆಗಿದ್ದಂತವನು ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಲಿಕ್ಕೆ ನಾನು ತಯಾರಿಲ್ಲ. ನಾನು ಡಿನೋಟಿಫೈ ಈಗ ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವ್ರು ಮಾಡಿದ್ರು? ಅದಕ್ಕೆ ಫಸ್ಟ್ ಉತ್ತರ ಹೇಳಿ. ಯಾಕೆ ನೋಟಿಫಿಕೇಶನ್ ಮಾಡಿದ್ರು? ಅದಕ್ಕೆ ಉತ್ತರ ಹೇಳಿ. ಯಡಿಯೂರಪ್ಪನವರು ಅದನ್ನ ಮುಂದುವರಿಸಿದಾಗ ಯಾಕೆ ಅದನ್ನ ಇವ್ರ ಕಾಲನೇ ಇತ್ತಲ್ಲ, ಇವ್ರಿಗೇನೆ ಡಿನೋಟಿಫೈ ಮಾಡಕ್ಕೆ ಅವಕಾಶ ಇತ್ತಲ್ಲ. ಇವರು ಚೀಫ್ ಮಿನಿಸ್ಟರ್ ಇದ್ರು, ಯಡಿಯೂರವ್ರದ್ದು ಸರ್ಕಾರ ಇತ್ತು, ಬಿಜೆಪಿ ಗೌರ್ಮೆಂಟ್ ಇತ್ತು, ಅವರು ಡಿನೋಟಿಫೈ ಮಾಡ್ಬೋದಾಗಿತ್ತಲ್ಲ. ಪಾಪ ಅವ್ರೇನೋ ರಾಜಕಾರಣಕ್ಕೆ ಅವ್ರು ಮಾತಾಡ್ತಾ ಇದ್ರೆ ನಾನು ಇನ್ನು ಬೇಜಾರು ಮಾಡ್ಕೊಳ್ಳೋದು. ರೈತರೆಲ್ಲ ಒಳ್ಳೆಯವರೇ, ದಿ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. ಮುಂದೆ ಬರಲಿಲ್ಲ ಅಂದ್ರೆ ನಾನೇನು ಮಾಡಕ್ ಆಗಲ್ಲ. ಕಾನೂನು ಏನಿದೆ ಕಾನೂನು ಪ್ರಕಾರ ಮಾಡ್ಬೋದು. ಏನ್ ಬೇಕಾದ್ರೂ ಪಾಪ ಟೀಕೆ ಮಾಡಿದ್ರು ನಾನೇನು ಬೇಜಾರು ಮಾಡ್ಕೊಳಕ್ ಆಗಲ್ಲ. ಅವರೆಲ್ಲ ನಮ್ಮವರು, ರೈತರೆಲ್ಲ ಒಳ್ಳೆಯವರು. ಪಾಪ ಬಿಸ್ಕೆಟ್ ಮಾಡ್ತಾ ಇದ್ದಾರೆ ಅವರೇ. ನಾನು ಇದಕ್ಕೆ ಪಿತಾಮಹ ಯಾರು? ಅವರೇ ತಾನೇ ಪಿತಾಮಹ. ಅವರೇ ಒಪ್ಕೊಂಡಿದಾರಲ್ಲ. ನೀವು ಟಿವಿಗಳು ತೆಗೆದು ನೋಡಿ, ನೀವು ಡೆಲ್ಲಿಯಿಂದ ಹೇಳಿದ್ದಾರೆ ನಾನು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು 8,000 ಅಲ್ಲ 50% ಕೊಡ್ತೀನಿ ಅಂತ ಇವತ್ತು ಹೇಳಿದ್ದೀನಿ.
ಇನ್ನೇನೆ 2.5 ಕೋಟಿ ರೂಪಾಯಿ ಅಷ್ಟು ಒಬ್ಬೊಬ್ಬರ ಎಕರೆಗೆ ಸಿಕ್ಕಿದೆ. ಎಲ್ಲಿ ಕೊಡ್ತಾರೆ 2.5 ಕೋಟಿ ರೂಪಾಯಿ? ನಾಳೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ದಾರೆ ಸರ್, ಕಡಿಮೆ ಆಯ್ತು ಅಂತ. ಆಯ್ತು, ನೋಡೋಣ ಅದನ್ನೆಲ್ಲ. ನಾಳೆ ಹೋರಾಟ ಮಾಡ್ತಾರೆ ಕ್ಯಾಬಿನೆಟ್ ಕ್ಯಾಬಿನೆಟ್ ಬ್ರೀಫಿಂಗ್ ಸರ್, ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ. ಇದು ಕ್ಯಾಬಿನೆಟ್ ಬ್ರೀಫಿಂಗ್ ಮತ್ತೆ ಚರ್ಚೆ ಮಾಡಿ. ನೋಡಪ್ಪ, ಅವ್ರದೆಲ್ಲ ಇಂಡಸ್ಟ್ರೀಸ್ ಮಿನಿಸ್ಟ್ರು, ಇಂಡಸ್ಟ್ರೀಸ್ ತರಬೇಕು ಅಂತ ಆಸೆ ಇದೆ. ಎಲ್ಲಿ ತರಬೇಕು, ಹೆಂಗ್ ತರಬೇಕು, ಯಾರ ಜಮೀನಲ್ಲಿ ತರಬೇಕು ಅಂತ ಅವರೇ ಉತ್ತರ ಹೇಳಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.